ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಭಾರತದ ನದಿ ಮತ್ತು ಪ್ರಮುಖ ಜಲಾಶಯಗಳು, ಇದರ ಮೇಲಿನ ಅಬ್ಜೆಕ್ಟಿವ್ ಪ್ರಶ್ನೋತ್ತರಗಳ ವಿವರಣೆ. ಕ್ವಶನ್ ನಂಬರ್ 1, SSCದಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿ ಹೊಂದಿಸಲಾಗಿದೆ ಅಂತ ಕೇಳ್ಯಾರ. ಈ ಯೋಜನೆಗಳು ಎಲ್ಲದವ ಮತ್ತು ಏನದಂದ್ರೆ ಆ ಯೋಜನೆ ಯಾವ ರಾಜ್ಯದಲ್ಲಿ ಅದಾವ, ಅವು ಎರಡಕ್ಕೆ ಮ್ಯಾಚಿಂಗ್ ಕೇಳ್ಯಾನ. ಇದರೊಳಗೆ ತಪ್ಪಾದ ಜೋಡಿ ಯಾವುದು ಅಂತ ಕೇಳಿದಾರ. ಫಸ್ಟ್ ಒಂದನೇದ್ದು ಕೊಯ್ನಾ ಜಲಾಶಯ ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇದೆ, ಕರೆಕ್ಟ್ ಅದ. ಇದು ಮಹಾರಾಷ್ಟ್ರದಲ್ಲಿ ಇರುವಂಥ ಕೊಯ್ನಾ ಜಲಾಶಯದ ಪ್ರಮುಖ ಉದ್ದೇಶ ಏನು ಅಂದ್ರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಅಥವಾ ಜಲವಿದ್ಯುತ್ ಯೋಜನೆ ಆಗಿದೆ. UPSC ಕ್ವಶನನ್ನು ಕೇಳಿದರು. ಕೊಯ್ನಾ ಯೋಜನೆಯ ಉದ್ದೇಶ ಏನು ಅಂದ್ರೆ ಜಲವಿದ್ಯುತ್ ಉತ್ಪಾದನೆ ಮಾಡುವುದು. ಇದು ಕರೆಕ್ಟ್ ಅದ ಅಂದಂಗೆ. ಯಾವ ರಾಜ್ಯದಾಗ ಅಂದ್ರೆ ಮಹಾರಾಷ್ಟ್ರ. ಏನೋ ಒಂದು ಕ್ವಶನ್ ಏನು ಕೇಳ್ತಾನಂದ್ರೆ ಮಹಾರಾಷ್ಟ್ರದಲ್ಲಿ ಇರುವ ಅತಿ ದೊಡ್ಡದಾದ ಯೋಜನೆ ಯಾವುದು ಅಂದ್ರೆ ಕೊಯ್ನಾ ಯೋಜನೆ. ಇವು ಎರಡು ಕ್ವಶನ್ಗಳು ಇಂಪಾರ್ಟೆಂಟ. ಇಲ್ಲಿ ಉತ್ಪಾದನೆಗೊಂಡಿರುವ ವಿದ್ಯುತ್ ಶಕ್ತಿ ಪ್ರಮುಖವಾಗಿ ಪೂನಾ ಮತ್ತು ಮುಂಬೈ ನಗರದಲ್ಲಿರುವಂತಹ ಈ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಏನಂದ್ರೆ ವಿದ್ಯುತ್ ಸಪ್ಲೈ ಆಗ್ತದೆ. ಅಂದ್ರೆ ಮಹಾರಾಷ್ಟ್ರದ ಅತಿ ದೊಡ್ಡದಾದ ಯೋಜನೆ ಯಾವುದಂದ್ರೆ ಕೊಯ್ನಾ ಯೋಜನೆ. ಇದನ್ನು ಪ್ರಮುಖ ಉದ್ದೇಶ ಯಾವುದರ ಉದ್ದೇಶ ಹೊಂದಿದೆ ಅಂದ್ರೆ ಜಲವಿದ್ಯುತ್ ಯೋಜನೆಯನ್ನು ಹೊಂದಿದೆ. ಶರಾವತಿ ಯೋಜನೆ ಎನ್ನುವುದು ಎಲ್ಲದಂದ್ರೆ ಕರ್ನಾಟಕದ ಎಲ್ಲದಂದ್ರೆ ಶಿವಮೊಗ್ಗದೊಳಗದ. ಈ ಶಿವಮೊಗ್ಗದಲ್ಲಿ ಯಾವ ತಾಲೂಕದಾಗದ ಅಂತ ಕೇಳ್ತಾರ, ಸಾಗರ ತಾಲೂಕಿನಲ್ಲಿ ಇದೆ. ಹಾಗಾದರೆ ಇಲ್ಲಿ ಯಾವುದು ಜಲಪಾತ ನಿರ್ಮಾಣ ಮಾಡಿದಂದ್ರೆ ಶರಾವತಿ ನದಿ ಜೋಗ ಜಲಪಾತ ನಿರ್ಮಿಸಿದೆ. ಈ ಜೋಗ ಜಲಪಾತದ ಹಳೆಯ ಹೆಸರು ಇನ್ನೂ ಒಂದು ಯಾವುದು ಅಂದ್ರೆ ಮೊದಲೆಲ್ಲ ಗೇರು ಸೊಪ್ಪ ಅಂತೇಳಿ ಕರಿತಿದ್ರು. ಈ ಗೇರು ಸೊಪ್ಪ ಜಲಪಾತವನ್ನು ಯಾವ ನದಿ ನಿರ್ಮಾಣ ಮಾಡ್ಯದಂದ್ರೆ ಶರಾವತಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದರು, ಜೋಗ ಜಲಪಾತ ಯಾವ ತಾಲೂಕಿನಲ್ಲಿದೆ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ. ಇನ್ನೊಂದು ಹಳೆಯ ಹೆಸರು ಗೇರು ಸೊಪ್ಪ. ಯಾವ ನದಿ ನಿರ್ಮಿಸಿದ್ರೆ ಶರಾವತಿ. ಇಲ್ಲಿ ವಿಶೇಷವಾಗಿ ಏನಂದ್ರೆ ಇದೇ ಶರಾವತಿ ನದಿಗೆ ಇದೇ ಸಾಗರ ತಾಲೂಕ ಜೋಗ ಜಲಪಾತದ ಕೆಳಗೆ ಲಿಂಗನಮಕ್ಕಿ ಜಲಾಶಯ ಕಟ್ಟ್ಯಾರ. ಈ ಲಿಂಗನಮಕ್ಕಿ ಜಲಾಶಯ ಅಂತೇಳಿ ಏನದಲ್ಲ, ಲಿಂಗನಮಕ್ಕಿ ಜಲಾಶಯ ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ಶರಾವತಿ. ಯಾವ ರಾಜ್ಯದಾಗದ? ಕರ್ನಾಟಕ. ಯಾವ ಜಿಲ್ಲಾ? ಶಿವಮೊಗ್ಗ. ಬಲಿಮೇಲ ಯೋಜನೆ ಇರೋದು ಎಲ್ಲಿ ಅಂದ್ರೆ ಒರಿಸ್ಸಾ. ಇದನ್ನು ಕರೆಕ್ಟ್ ಅದ. ಈ ಒರಿಸ್ಸಾ ರಾಜ್ಯದಲ್ಲಿ ಹರಿಯುವ 3 ಪ್ರಮುಖ ನದಿಗಳು ಗೊತ್ತಿರಬೇಕು ನಮಗೆ. 3 ಪ್ರಮುಖವಾಗಿ ನದಿಗಳು ಯಾವ್ಯಾವ ಹರಿತಾವೋ ಒರಿಸ್ಸಾ ರಾಜ್ಯದಲ್ಲಿ ಅಂದ್ರೆ ಒಂದು ಮಹಾನದಿ ಹರಿತದ. ಇದನ್ನು ಒರಿಸ್ಸಾದ ಕಣ್ಣೀರಿನ ನದಿ ಅಂತಾರ. ಎರಡನೆಯದು ಬ್ರಾಹ್ಮಿಣಿ ನದಿ ಹರಿತದ, ಬ್ರಾಹ್ಮಿಣಿ ನದಿ. ಮೂರನೆಯದ್ದು ಬೈತರಾಣಿ ನದಿ ಹರಿತದ. ಬೈತರಾಣಿ ಮತ್ತು ಬ್ರಾಹ್ಮಿಣಿ ನದಿಗಳು ಈ ರಾಜ್ಯದಲ್ಲಿ ಹರಿಯುತ್ತವೆ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಹರಿಯುತ್ತವೆ. ಶಬರಿಗಿರಿ ಯೋಜನೆ ಎನ್ನುವುದು ಅದ. ಇದು ಗುಜರಾತಿನಲ್ಲಿ ಇಲ್ಲ, ಇದು ಎಲ್ಲದಂದ್ರೆ ಕೇರಳ ರಾಜ್ಯದ ಯೋಜನೆ. ಹಾಗಾದರೆ ಶಬರಿಗಿರಿ ಯೋಜನೆ ಎನ್ನುವುದು ಇದು ತಪ್ಪಾದ ಜೋಡಿಯಾಗಿತ್ತು. ಅಂದ್ರೆ ಇಲ್ಲಿ ಆ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗ್ತದಂದ್ರೆ ಡಿ ಆಪ್ಷನ್ ಕರೆಕ್ಟಾ. ಅಂದ್ರೆ ಇಲ್ಲಿ ಕೊಟ್ಟಿರುವ ಜೋಡಿಗಳಲ್ಲಿ ತಪ್ಪಾದ ಜೋಡಿ ಯಾವುದು? ಶಬರಿಗಿರಿ ಯೋಜನೆ ಕೇರಳ. ಕೇರಳ ರಾಜ್ಯದಲ್ಲಿ ಪ್ರಮುಖವಾದ ಯೋಜನೆ ಯಾವುದು ಅಂದ್ರೆ ಈಡುಕ್ಕಿ ಅಂತೇಳಿ ಬರ್ತದೆ. ಈ ಈಡುಕ್ಕಿ ಎನ್ನುವ ಯೋಜನೆ ಯಾವ ನದಿಗೆ ಕಟ್ಟ್ಯಾರ ಅಂದ್ರೆ ಪೆರಿಯಾರ ನದಿಗೆ ಕಟ್ಟ್ಯಾರ. ಪೆರಿಯಾರ ಎಂದು ಯಾರ ಬಿರುದು ಆಗಿತ್ತು ಅಂದರೆ EV ರಾಮಸ್ವಾಮಿ ನಾಯ್ಕರ್. ಈ EV ರಾಮಸ್ವಾಮಿ ನಾಯ್ಕರ್ ಅವರ ಮೇಲೆ ಸಿವಿಲ್ PSI ಎಕ್ಸಾಮ್ಗೊಂದು ಕ್ವಶನ್ ಕೇಳಿದ್ರು. 1940ರಲ್ಲಿ ಪ್ರಾರಂಭದಲ್ಲಿ ಗಾಂಧೀಜಿಯವರ ಹಿಂಬಾಲಕರಾಗಿದ್ದು ನಂತರ 1940ರಲ್ಲಿ ಇವರು ಸ್ವಾಭಿಮಾನ ಚಳವಳಿಯನ್ನು ಪ್ರಾರಂಭಿಸಿದರು ಅಂತ ಕೇಳ್ತಾರ. EV ರಾಮಸ್ವಾಮಿ ನಾಯ್ಕರ್ ಎಷ್ಟರದಾಗಂದ್ರೆ 1940ರಲ್ಲಿ ಯಾವ ಚಳವಳಿ ಪ್ರಾರಂಭ ಮಾಡ್ಯಾರಂದ್ರೆ ಸ್ವಾಭಿಮಾನ ಚಳವಳಿ. ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಅಂತೇಳಿ ಚಾಲೂ ಮಾಡ್ತಾರೆ. ಇವರು ಪ್ರಾರಂಭದಲ್ಲಿ ಗಾಂಧೀಜಿಯವರ ಹಿಂಬಾಲಕರಾಗಿದ್ದು ನಂತರ ಗಾಂಧೀಜಿಯವರನ್ನು ವಿರೋಧಿಸಿ ಚಳವಳಿ ಮಾಡಿದ್ದು. ಹಾಗಾದರೆ ಇವರ ಇನ್ನೊಂದು ಬಿರುದು ಯಾವುದಂದ್ರೆ ಪೆರಿಯಾರ. ಅಲ್ಲಿ ಮೀನಿಂಗ್ ಏನಂದ್ರೆ ತಂದೆ ಅನ್ನಂಗ.
ಪೆರಿಯಾರ ನದಿ ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಕೇರಳ. ಪೆರಿಯಾರ ನದಿಗೆ ಯಾವ ಯೋಜನೆ ನಿರ್ಮಿಸಲಾಗಿದೆ? ಇಡುಕ್ಕಿ. ಶಬರಿಗಿರಿ ಯೋಜನೆ ಜಲವಿದ್ಯುತ್ ಯೋಜನೆ ಇರುವ ರಾಜ್ಯ ಯಾವುದು? ಕೇರಳ. ಇಷ್ಟೆಲ್ಲ ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ಕ್ವಶನ್ ನಂಬರ್ ಯಾವುದು? 2. ಭಾರತದ ಅತಿ ದೊಡ್ಡದಾದ ನೀರಾವರಿ ಕಾಲುವೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ತಾರೆ. ಈ ಇಂಡಿಯಾದೊಳಗೆ ಲಾಂಗೆಸ್ಟ್ ವಾಟರ್ ಕ್ಯಾನಲ್ ಯಾವುದು ಅಂತ ಕೇಳಿದ್ರು ಅಂದ್ರೆ ಇಂದಿರಾ ಗಾಂಧಿ ಕಾಲುವೆ. ಇದನ್ನು KSISF ಎಕ್ಸಾಮ್ಗೆ ಪೊಲೀಸ್ ಫಸ್ಟ್ ನೇಮಕಾತಿ KSISFದಾಗ ಕ್ವಶನ್ ಕೇಳಿದ್ದು. ಇದರ ಹಳೆಯ ಹೆಸರು ಏನಿತ್ತು ಅಂದ್ರೆ ರಾಜಸ್ಥಾನ ಕಾಲುವೆ. ಇನ್ನೊಂದು ಹೆಸರು ಏನಿತ್ತು ರೀ ಇದಕ್ಕೆ? ರಾಜಸ್ಥಾನ ಕಾಲುವೆ. 1984ರಲ್ಲಿ ಇದಕ್ಕೆ ಇಂದಿರಾ ಗಾಂಧಿಯವರ ಹೆಸರಿಡಲಾಯಿತು. 1984 ನವೆಂಬರ್ ತಿಂಗಳದಾಗ ಇಂದಿರಾ ಗಾಂಧಿಯವರ ಹೆಸರಿಟ್ಟಾರ. ಹಾಗಾದರೆ ಇಂದಿರಾ ಗಾಂಧಿ ಕಾಲುವೆ ಎನ್ನುವುದು ಇದು ಭಾರತದಲ್ಲಿ ಇರುವಂತಹ ಅತಿ ಉದ್ದವಾದ ನೀರಾವರಿ ಕಾಲುವೆ. ಭಾರತದ ಉದ್ದವಾದ ನೀರಾವರಿ ಕಾಲುವೆ ಯಾವುದು ಅಂದ್ರೆ ಈ ಇಂದಿರಾ ಗಾಂಧಿ ಕಾಲುವೆ. ಇದನ್ನು ಎಲ್ಲಿದಿಂದ ಚಾಲು ಆಗ್ಯದ ಅಂತ ಕೇಳ್ತಾರ. ಹರಿಕೆ ಎನ್ನುವ ಆಣೆಕಟ್ಟಿನದಿಂದ ಪ್ರಾರಂಭ ಆಗ್ತದೆ. ಹರಿಕೆ ಆಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ? ಇಲ್ಲಿ ಸಟ್ಲೇಜ್ ಮತ್ತು ಬಿಯಾಸ್ ಎರಡೂ ನದಿಗಳು ಸಂಗಮಗೊಳ್ಳುವ ಸ್ಥಳದಲ್ಲಿ ಕಟ್ಟಲಾಗಿದೆ. ಒಂದು ಸಟ್ಲೇಜ, ಮತ್ತೊಂದು ಯಾವುದ್ರಿ? ಬಿಯಾಸ್. ಈ ಎರಡೂ ನದಿಗಳು ಎಲ್ಲಿ ಸಂಗಮ ಅಥವಾ ಅಲ್ಲಿ ಈ ಡ್ಯಾಮ್ ಕಟ್ಟ್ಯಾರ. ಇದು ಇರೋದು ಯಾವ ರಾಜ್ಯದಾಗದ? ಹರಿಕೆ ಆಣೆಕಟ್ಟು ಅಂದ್ರೆ ಪಂಜಾಬ್ ರಾಜ್ಯ. ಇದು ಗೊತ್ತಿರಬೇಕು. UPSC ಕ್ವಶನ್ ಕೇಳಿದ್ದ. ಇಂದಿರಾ ಗಾಂಧಿ ಕಾಲುವೆಗೆ ಈ ನದಿಗಳ ನೀರನ್ನು ಹರಿಬಿಡಲಾಗುತ್ತದೆ. ಒಂದು ಸಟ್ಲೇಜ್ ನದಿ, ಮತ್ತೊಂದು ಬಿಯಾಸ್ ನದಿಗಳ ನೀರನ್ನು. ಇಂದಿರಾ ಗಾಂಧಿ ಕಾಲುವೆ ಎಲ್ಲಿದಿಂದ ಪ್ರಾರಂಭ ಆಗ್ತಂದ್ರೆ ಹರಿಕೆ ಆಣೆಕಟ್ಟು ಎಷ್ಟು ರಾಜ್ಯದಲ್ಲಿ ಹರಿತಂದ್ರೆ ಪಂಜಾಬ್ ರಾಜ್ಯ, ಹರಿಯಾಣ ರಾಜ್ಯ ಮತ್ತು ರಾಜಸ್ಥಾನ ರಾಜ್ಯ. ಈ 3. ರಾಜಸ್ಥಾನದಲ್ಲಿ ಪ್ರಮುಖವಾಗಿ ಯಾವುದೊಂದು ಥಾರ್ ಮರುಭೂಮಿ ಪ್ರದೇಶದೊಳಗ ಇದು ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ. ಹಾಗಾದರೆ ಇಂದಿರಾ ಗಾಂಧಿ ಕಾಲುವೆ ವಿಶೇಷತೆ ಏನಂದ್ರೆ ವರ್ಲ್ಡ್ ಲಾಂಗೆಸ್ಟ್ ಇರಿಗೇಷನ್ ಕೆನಾಲ್. ಪ್ರಪಂಚದ ಅತಿ ಉದ್ದವಾದ ನೀರಾವರಿ ಕಾಲುವೆ ಯಾವುದಂದ್ರೆ ಇಂದಿರಾ ಗಾಂಧಿ ಕಾಲುವೆ. ಟೋಟಲ್ ಇದರದ ಅಪ್ರಾಕ್ಸಿಮೇಟ್ಲಿ ಎಷ್ಟರೇ ಕಿಲೋಮೀಟರ್ ಅದ ಅಂತ ಕೇಳ್ತಾರೆ? 650 ಕಿಲೋಮೀಟರ್ ಲಾಂಗ್ ಅದ. ಇದರ ಒರಿಜಿನಲ್ ಹೆಸರೇನು? ರಾಜಸ್ಥಾನ ಕಾಲುವೆ. ಎಷ್ಟರದಾಗ ಹೆಸರು ಚೇಂಜ್ ಮಾಡಿದ್ರು? 1984 ಇಂದಿರಾ ಗಾಂಧಿಯವರ ನೆನಪಿಗಾಗಿ. ಇದು ಏನಂದರೆ ಯಾವ ಡ್ಯಾಮ್ದಿಂದ ಹರಿಕೆ ಆಣೆಕಟ್ಟು, ಯಾವ್ಯಾವ ನದಿ ನೀರನ್ನು ಇದಕ್ಕೆ ಬಿಡಲಾಗುತ್ತದೆ? ಸಟ್ಲೇಜ್, ಬಿಯಾಸ್. ಎಷ್ಟು ರಾಜ್ಯಗಳಲ್ಲಿ? ಪಂಜಾಬ್, ಹರಿಯಾಣ, ರಾಜಸ್ಥಾನ. ಯಾವ ಪ್ರದೇಶದೊಳಗೆ ನೀರಾವರಿ ಸೌಲಭ್ಯ ಒದಗಿಸುತ್ತದೆ? ಥಾರ್. ಇಲ್ಲೊಂದು ವರ್ಡ್ ಗೊತ್ತಿರಬೇಕು, ಲ್ಯಾಂಡ್ ಆಫ್ ಕ್ಯಾನಲ್ಸ್ ಅಂದ್ರೆ ಕಾಲುವೆಗಳ ನಾಡು ಪಾಕಿಸ್ತಾನ್. ಕಾಲುವೆಗಳ ನಾಡು ಯಾವುದ್ರಿ? ಪಾಕಿಸ್ತಾನ್. ಇದು ತಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಲ್ಯಾಂಡ್ ಆಫ್ ಕ್ಯಾನಲ್ಸ್ ಪಾಕಿಸ್ತಾನವನ್ನು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್. ಈ ಕೆಳಕಂಡ ಯಾವ ನದಿಗಳು ಸೀಳು ಕಣಿವೆಯನ್ನು ಉಂಟು ಮಾಡಿರುತ್ತವೆ? ಸೀಳು ಕಣಿವೆಗೆ ಇಂಗ್ಲೀಷ್ನಾಗ ರಿಫ್ಟ್ ವ್ಯಾಲಿ ಅಂತೀವಿ ನಾವು. ಹಾಗಾದರೆ ಭಾರತದಲ್ಲಿ ರಿಫ್ಟ್ ವ್ಯಾಲಿಯ ಮೂಲಕ ಹರಿಯುವ ಪ್ರಮುಖ ನದಿಗಳು ಯಾವ್ಯಾವು ಅಂದ್ರೆ ಒಂದು ನರ್ಮದಾ ನದಿ. ಯಾವ ನದಿ ರೀ? ನರ್ಮದಾ. ಮತ್ತೊಂದು ತಪತಿ ನದಿ, ಅದನ್ನು ಇನ್ನೊಂದು ಹೆಸರು ತಾಪಿ ಅಂತಾರ. ತಾಪಿ ರಿವರ್ ಅಂಥೇಳಿನೂ ಕರೀತಾರ. ಈ ಎರಡೂ ನದಿಗಳು ರಿಫ್ಟ್ ವ್ಯಾಲಿಯ ಮೂಲಕ ಹರಿತವಲ್ಲ. ABCD ಗೊತ್ತಿರಬೇಕು. A ಫಾರ್ ಅಜಂತ, S ಫಾರ್ ಸತ್ಪುರ, V ಫಾರ್ ವಿಂಧ್ಯ. ಅಲ್ಫಾಬೆಟ್ ಸಿರಿಯಲ್ಲೇ ಹೋಗ್ತವ್ರಿ ಅವು. ಹಾಗಾದರೆ ಯಾವ್ಯಾವ ಪರ್ವತಗಳ ನಡುಬರ್ಕ್ ಹರಿತವ ಅಂದ್ರೆ ಅಜಂತ ಪರ್ವತ ಶ್ರೇಣಿ, ಮತ್ತು ಯಾವುದು ಅಂದ್ರೆ ಸತ್ಪುರ ಶ್ರೇಣಿ. ನೆಕ್ಸ್ಟ್ ಏನೋ ಒಂದು ಯಾವುದು ಅಂದ್ರೆ ವಿಂಧ್ಯ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತವೆ. ಸಿಂಪಲ್ ಕ್ವಶನ್ ನೋಡಿ. ಅಜಂತ ಮತ್ತು ಸತ್ಪುರಗಳ ನಡುವೆ ಸೀಳು ಕಣಿವೆಯ ಮೂಲಕ ಹರಿಯುವ ನದಿ ಯಾವುದು? ತಪತಿ ನದಿ. ಸತ್ಪುರ ಮತ್ತು ವಿಂಧ್ಯ ಪರ್ವತಗಳ ನಡುವೆ ಸೀಳು ಕಣಿವೆಯ ಮೂಲಕ ಹರಿಯುವ ನದಿ ಯಾವುದು? ನರ್ಮದಾ. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ದೊಡ್ಡದಾದ ನದಿ ಯಾವುದು? ನರ್ಮದಾ. ಭಾರತದ ಪಶ್ಚಿಮಕ್ಕೆ ಹರಿಯುವ ಎರಡನೆಯ ಉದ್ದವಾದ ದೊಡ್ಡದಾದ ನದಿ ಯಾವುದು? ತಪತಿ.
ಒಂದೇ ರಾಜ್ಯದಲ್ಲಿ ಹಂಚಿಕೆಯಾಗಿರುವ ಪರ್ವತ ಶ್ರೇಣಿ ಯಾವುದು? ಅಜಂತ. ಯಾವ ರಾಜ್ಯದಲ್ಲಿ ಅಂದ್ರೆ ಮಹಾರಾಷ್ಟ್ರ. ಇದನ್ನು PC ಕ್ವಶನ್, ಇದು ಮೊದಲು IAS ಕ್ವಶನ್ ಕೇಳಿದ್ದು. ಹಾಗಾದರೆ ಇವುಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಆನ್ಸರ್ ನೋಡಿ. ಕೆಳಗಿನ ಯಾವ ನದಿಗಳು ಸೀಳು ಕಣಿವೆಯನ್ನು ಉಂಟು ಮಾಡುತ್ತವೆ? ಇಲ್ಲಿ ಆಪ್ಷನ್ದಾಗ ಅದಾವ ಇಲ್ಲ ನೋಡ್ರಿ ನೋಡೋಣ. ನರ್ಮದಾ. ಈ ನರ್ಮದಾ ನದಿಯನ್ನು ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಿಗೆ ಜೀವ ನದಿ ಅಂತಲೂ ಕರೆಯುತ್ತಾರೆ. ಈ ಎರಡೂ ರಾಜ್ಯಗಳಿಗೆ ಯಾವುದು ಜೀವ ನದಿ ಅನ್ನೋದು ನರ್ಮದಾ. ನರ್ಮದಾ ನದಿಗೆ ಏನದಂದ್ರೆ ಓಂಕಾರೇಶ್ವರ ಅಣೆಕಟ್ಟು ಕಟ್ಟಲಾಗಿದೆ. ಈ ಓಂಕಾರೇಶ್ವರ ಅಣೆಕಟ್ಟು UPSC ಕ್ವಶನ್. ಯಾವ ನದಿ ಕಟ್ಟ್ಯಾರಂದ್ರೆ ನರ್ಮದಾ ನದಿಗೆ ಎಲ್ಲೆರೆ ಅದ ಕೇಳ್ತಾರ? ಮಧ್ಯಪ್ರದೇಶ್. ಇದು ಗೊತ್ತಿರಬೇಕು. ಇನ್ನು ನರ್ಮದಾ ನದಿಗೆ ಕಟ್ಟಿರುವ ಒಂದು ಏನಂದ್ರೆ ಇಂದಿರಾ ಸಾಗರ ಅಂತ ಹೇಳಿ ಬರ್ತದ. ಈ ಇಂದಿರಾ ಸಾಗರ ಜಲಾಶಯ ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ನರ್ಮದಾ ನದಿಗೆ. ಎಲ್ಲದನ್ನು ಮಧ್ಯಪ್ರದೇಶ್. ಭಾರತದಲ್ಲಿ ಹೈಯೆಸ್ಟ್ ವಾಟರ್ ಕೆಪಾಸಿಟಿ ಇನ್ ದ ವಾಲ್ಯೂಮ್ ಆಫ್ ದಿ ವಾಟರ್, ಅಥವಾ ನೀರಿನ ಗಾತ್ರದಲ್ಲಿ ಅತಿ ಹೆಚ್ಚು ನೀರು ಸಂಗ್ರಹಣೆಗೊಳ್ಳಬಹುದಾದ ಜಲಾಶಯ ಯಾವುದಂದ್ರೆ ಇಂದಿರಾ ಸಾಗರ. ಹೈಯೆಸ್ಟ್ ನೀರು ಇದ್ರಾಗೆ ಸ್ಟಾಕ್ ಆತವ ಹೇಳ್ತಾರ. ಹಾಗಾಗಿ ಏನಂದ್ರೆ ಹೈಯೆಸ್ಟ್ ವಾಲ್ಯೂಮ್ ಆಫ್ ದಿ ವಾಟರ್ ಕೆಪಾಸಿಟಿ ಇನ್ ಇಂಡಿಯಾ ಅಂತ ಕೇಳಿದ್ರೆ ಇಂದಿರಾ ಸಾಗರ. ಈ ಇಂದಿರಾ ಸಾಗರ ಎನ್ನುವುದು ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ನರ್ಮದಾ ನದಿಗೆ. ಯಾವ ರಾಜ್ಯದಲ್ಲಿ? ಮಧ್ಯಪ್ರದೇಶದಲ್ಲಿ. ಸರ್ದಾರ್ ಸರೋವರ ಅಣೆಕಟ್ಟು ಯಾವ ನದಿಗೆ ಕಟ್ಟ್ಯಾರ ಅಂತ ಕೇಳಿದ್ರಂದ್ರೆ ಇದು ಗುಜರಾತ್ ರಾಜ್ಯದಾಗದ. ಸರ್ದಾರ್ ಸರೋವರ ಅಣೆಕಟ್ಟು ಯಾವ ನದಿ ಕಟ್ಟ್ಯಾರ ಅಂತ ಕೇಳಿದ್ರೆ ಗುಜರಾತ್. ನರ್ಮದಾ ಬಚಾವೋ ಆಂದೋಲನದ ಹೋರಾಟಗಾರರು ಯಾರು ಅಂತ ಕೇಳ್ತಾರೆ. ಈ ನರ್ಮದಾ ಬಚಾವೋ ಆಂದೋಲನ ಮೇಧಾ ಪಾಟ್ಕರ್ ಅಂತ ಹೇಳಿ ಇವರು ಇಲ್ಲಿ ಇರುವಂಥ ರೈತರಿಗೆ ಏನದಂದ್ರೆ ನ್ಯಾಯ ಕೊಡಿಸೋ ಸಲುವಾಗಿ ಮೇಧಾ ಪಾಟ್ಕರ್. ಈ ಡ್ಯಾಮ್ ಕಟ್ಟದ ಬಳಿಕ ಅನೇಕ ರೈತರು ಭೂಮಿ ಕಳ್ಕೊಂಡಿದ್ರು. ಆ ರೈತರಿಗೆ ಮತ್ತೆ ಏನದ ಸರ್ಕಾರದ ಕೆಲವೊಂದಿಷ್ಟು ಅನುದಾನ ಕೊಡಿಸೋ ಸಲುವಾಗಿ ಹೋರಾಟ ಮಾಡಿದ್ರು. ಮೇಧಾ ಪಾಟ್ಕರ್ ಇವರು ನರ್ಮದಾ ಬಚಾವೋ ಆಂದೋಲನದ ನಾಯಕಿ. ಇನ್ನು ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದಂದ್ರೆ ಕೃಷ್ಣ. ಸಿವಿಲ್ PSI ಕ್ವಶನ್. ಒಡಿಸ್ಸಾ ರಾಜ್ಯದ ಕಣ್ಣೀರಿನ ನದಿ ಸಾರೋ ಆಫ್ ಒಡಿಸ್ಸಾ ಮಹಾನದಿ. ದಕ್ಷಿಣ ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಮತ್ತು ವೃದ್ಧ ಗಂಗಾ ನದಿ ಎಂದು ಕರೆಯುತ್ತಾರೆ ಗೋದಾವರಿ. ಇಷ್ಟು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಏಷ್ಯಾದ ಮೊದಲ ಭೂ ಅಂತರ್ಗತ ಜಲವಿದ್ಯುತ್ ಯೋಜನೆಯನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ರೂಪಿಸಲಾಗಿದೆ ಅಂತ ಕೇಳ್ತಾರ? ಅಂಡರ್ಗ್ರೌಂಡ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಅಂಥೇಳಿ ಬರ್ತವೆ. ಹಾಗಾದರೆ ಏಷ್ಯಾ ಖಂಡದ ಮೊದಲ ಭೂ ಅಂತರ್ಗತ ಜಲ ವಿದ್ಯುತ್ ಯೋಜನೆ ಎಲ್ಲದ ಅಂದ್ರೆ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಇದೆ. ಇದನ್ನು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಯಾವ ರಾಜ್ಯದಾಗಾದ್ರೆ ಹಿಮಾಚಲ ಪ್ರದೇಶ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಮಧ್ಯ ಭಾರತದಿಂದ ಹರಿಯುವ ಮತ್ತು ಯಮುನಾ ಅಥವಾ ಗಂಗಾ ನದಿಯನ್ನು ಸೇರುವ ನದಿಯಾಗಿದೆ? ಮಧ್ಯ ಭಾರತದಿಂದ ಹರಿದು ಎಲ್ಲಿಗೆ ಹೋಗಬೇಕು ಅಂದ್ರೆ ಗಂಗಾ ನದಿಗೆ. ಇದು ಈ ರೀತಿ ಭಾರತ ದೇಶ ಅಂಥೇಳಿ ನಕಾಶದೊಳಗೆ ಐಡಿಯಾ ಇರಬೇಕು ತಮಗೆ. ಈ ರೀತಿ ತೊಗೊಂಡಿವಿ ಅಂದ್ರೆ ಘಾಗ್ರಾ ನದಿ ಈ ಕಾಳದಿಂದ ಹರಿದು ಬಂದು ಗಂಗಾ ನದಿಗೆ ಕೊಡ್ತವೆ. ಇನ್ನು ಗೋಮತಿ ನದಿ ಇದನ್ನು ಈ ಕಾಳದಿಂದ ಬಂದೆ ಗಂಗಾ ನದಿಗೆ. ಕೋಸಿ ನದಿ ಇದನ್ನು ಈ ಕಾಳದಿಂದ ಬರ್ತವೆ. ಇವೆಲ್ಲ ನೇಪಾಳ ಪ್ರದೇಶದಿಂದ. ಬೇಟ್ವಾ ಅನ್ನೋದು ಈ ಮಧ್ಯಪ್ರದೇಶದ ಭಾಗದಿಂದ ಹರಿದು ಹೋಗಿ ಕೊಡ್ತದೆ. ಹಾಗಾದರೆ ಬೇಟ್ವಾ ನದಿ ಅಂಥೇಳಿ ಬರ್ತವೆ. ಈ ಬೇಟ್ವಾ ನದಿದ ವಿಶೇಷತೆ ಏನು ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ನದಿಗಳ ಜೋಡಣೆ ಅಂಥೇಳಿ ಮಾಡಿದ್ರು. ಎರಡು ನದಿಗಳನ್ನು ಕೂಡ್ಸೋದು. ಎರಡು ಪ್ಯಾರಲಲ್ ನದಿಗಳು ಆ ಕಡೆ ಒಂದು ಹರಿತದೆ ಈ ಕಡೆ ಒಂದು ಹರಿತಂದ್ರೆ ಆ ಎರಡೂ ನದಿಗಳಿಗೆ ನಡುವ ಕಾಲುವೆ ಮಾಡಿಕೆಸಂದ್ರೆ ಎರಡೂ ನದಿಗಳ ನೀರು ಕೂಡಿಸೋದು. ಅದಕ್ಕೆ ಭಾರತ ಸರ್ಕಾರ ಇಟ್ಟಿರುವ ಹೆಸರು ಗಾರ್ಲ್ಯಾಂಡ್ ಯೋಜನೆ. ಗಾರ್ಲ್ಯಾಂಡ್ ಅಂದ್ರೆ ಹೂವಿನ ಹಾರ. ಗಾರ್ಲ್ಯಾಂಡ್ ಯೋಜನೆ ಅಂತೇಳಿ ಬರ್ತದೆ. ಈ ಗಾರ್ಲ್ಯಾಂಡ್ ಯೋಜನೆಯ ಮೂಲಕ ಮೊಟ್ಟ ಮೊದಲಿಗೆ ಎರಡು ನದಿಗಳನ್ನು ಜೋಡಣೆ ಮಾಡಿಬಿಟ್ರು. ಅದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದೊಳಗೆ. ಹಾಗಾದರೆ ಯಾವ ಎರಡು ನದಿಗಳನ್ನು ಜೋಡಣೆ ಮಾಡಲಾಯಿತು ಅಂದ್ರೆ ಒಂದು ಬೇಟ್ವಾ ನದಿ ಮತ್ತೊಂದು ಕೇನ್ ನದಿ ಅಂತೇಳಿ ಬರ್ತದೆ. ಇದು ಗೊತ್ತಿರಬೇಕು. ಇನ್ನು ಡಿಫೆನ್ಸ್ ಎಕ್ಸಾಮ್ದಾಗ ಕೇಳಿದ್ದು CDSದಾಗ ಬೇಟ್ವಾ ನದಿಗೆ ಉತ್ತರ ಪ್ರದೇಶದಲ್ಲಿ ಒಂದು ಡ್ಯಾಮ್ ಕಟ್ಟ್ಯಾರ. ಅದರ ಹೆಸರು ಮಾಟಾಟಿಲ್ಲಾ.
ಮಾಟಾಟಿಲ್ಲಾ ಯೋಜನೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಬೇಟ್ವಾ ನದಿಗೆ. ಯಾವ ರಾಜ್ಯದಾಗದ? ಉತ್ತರ ಪ್ರದೇಶದಾಗದ ರೀ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಯಾವ ಎರಡು ನದಿಗಳನ್ನು ಸಂಪರ್ಕ ಕಲ್ಪಿಸಲಾಯಿತು ಅಂದರೆ ಬೇಟ್ವಾ ಮತ್ತು ಕೇನ್. ಬಿಹಾರದ ಕಣ್ಣೀರಿನ ನದಿ ಕೋಸಿ, ಇದು ಗೊತ್ತಿರಬೇಕು. ಬಿಹಾರದ ಕಣ್ಣೀರಿನ ನದಿ ಸಾರು ಆಫ್ ಬಿಹಾರ್. ಇನ್ನು ಗೋಮತಿ ಎನ್ನುವುದು ಲಕ್ನೋ ಇರುವುದು ಯಾವ ನದಿಯ ದಡದಲ್ಲಿ ಅಂದರೆ ಗೋಮತಿ. ಭಾರತದ ಕಣ್ಣೀರಿನ ನದಿ ಅಂದರೂ ಕೋಸಿನಿ. ಇದು ಏನಂದ್ರೆ ಘಾಗ್ರಾ ಅಂಥೇಳಿ ಬರ್ತದಲ್ಲ, ಉತ್ತರ ಪ್ರದೇಶದೊಳಗೆ ಏನಂದ್ರೆ ಈ ನೇಪಾಳದಿಂದ ಹರಿದು ಬಂದ ಗಂಗಾ ನದಿಯೊಳಗೆ ಸಂಗಮಗೊಳ್ತವೆ. ಗಿರ್ನಾ ಯೋಜನೆ ಇರುವುದು ಎಲ್ಲಿ ಅಂತ ಕೇಳ್ತಾರೆ. ಹಾಗಾದರೆ ಇಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರಲ್ಲ, ಈ ಗಿರ್ನಾ ಯೋಜನೆ ಎನ್ನುವುದು ಎದಕ್ಕೆ ಸಂಬಂಧದ ಮತ್ತು ಯಾವ ರಾಜ್ಯದಾಗ ಯಾವ್ಯಾವ ಯೋಜನೆಗಳದಾವ ನಮಗೊಂದು ಐಡಿಯಾ ಇರಬೇಕು. ಫಸ್ಟ್ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಅಲ್ಲಿ ಇರುವಂಥ ಪ್ರಮುಖ ಯೋಜನೆಗಳನ್ನು ಆಂಧ್ರ ಪ್ರದೇಶದಾಗ ನಾಗಾರ್ಜುನ ಸಾಗರ ಶ್ರೀಶೈಲಂ, ಇದು ಗೊತ್ತಿರಲಿ. ನಾಗಾರ್ಜುನ ಸಾಗರ ಶ್ರೀಶೈಲಂ ಇದು ಎಲ್ಲದ ಅಂತ ಕೇಳ್ತಾರೆ. ಆಂಧ್ರ ಪ್ರದೇಶ ಯಾವ ನದಿಗೆ ಅಂತ ಕೇಳೋದನ್ನು ಕೃಷ್ಣ ಅನ್ನಬೇಕು. ಕೃಷ್ಣಾ ನದಿ. ಮಹಾರಾಷ್ಟ್ರ ಗಿರ್ನಾ ಯೋಜನೆ ಇದೆ ನೋಡಿ, ಗಿರ್ನಾ ಯೋಜನೆ. ಮತ್ತು ಒಡಿಸ್ಸಾ ಹೀರಾಕುಡ್. ಈ ಹೀರಾಕುಡ್ ಎನ್ನುವುದು ಯಾವ ನದಿ ಕಟ್ಟ್ಯಾರ ಅಂದ್ರೆ ಮಹಾನದಿಗೆ ಕಟ್ಟ್ಯಾರ. ಏಷ್ಯಾ ಖಂಡದ ಅತಿ ಉದ್ದವಾದಂಥ ಆಣೆಕಟ್ಟು ಯಾವುದಂದ್ರೆ ಹೀರಾಕುಡ್ಡ. ಛತ್ತೀಸ್ಗಢದೊಳಗೆ ಇಂದ್ರಾವತಿ ನದಿಗೆ ಇಂದ್ರಾವತಿ ಯೋಜನೆ, ಇದು ಕರೆಕ್ಟ್ ಗೊತ್ತಿರಬೇಕು. ಹಾಗಾದರೆ ಇಲ್ಲಿ ಸಂಬಂಧಪಟ್ಟ ಉತ್ತರ ಯಾವುದಾಯ್ತು ಅಂದರೆ ಗಿರ್ನಾ ಎನ್ನುವುದು ಎಲ್ಲದ ಅಂದ್ರೆ ಮಹಾರಾಷ್ಟ್ರದಲ್ಲಿ. ಈ ಕೆಳಗಿನ ಯಾವ ನದಿಗಳು ದಕ್ಷಿಣದಿಂದ ಉತ್ತರಕ್ಕೆ ಸರಿಯಾಗಿ ಇರುವಂತೆ ಜೋಡಿಸಿರಿ. ಭಾರತದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವ ನದಿಗಳನ್ನು ಅಕ್ಷಾಂಶಿಕವಾಗಿ ಗೊತ್ತು ಮಾಡ್ಕೋಬೇಕು. ಫಸ್ಟ್ ಕಾವೇರಿ ನದಿ, ಇದಕ್ಕೆ ಕರ್ನಾಟಕದ ಗಂಗಾ ಅಂಥೇಳಿ ಕರೀತಾರೆ, ಅಥವಾ ಕರ್ನಾಟಕದ ಜೀವ ನದಿ ಅಂಥೇಳಿನೂ ಕರೀತಾರೆ. ಕರ್ನಾಟಕದ ಜೀವ ನದಿ ಅಂಥೇಳಿನೂ ಕರೀತಾರ. ಒಂದು ಇದು ಯಾವುದಾಯ್ತು ರೀ? ಕಾವೇರಿ. ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಯಾವುದು ಅಂದ್ರೆ ಕೃಷ್ಣ, ಇದು ಗೊತ್ತಿರಬೇಕು. ಕೃಷ್ಣ ಎರಡನೇದಾಯಿತು. ಅದರ ನಂತರ ಹರಿಯುವುದು ನದಿ ಯಾವುದು ಅಂದ್ರೆ ಮಹಾನದಿ, ಗೋದಾವರಿ. ಗೋದಾವರಿ. ಆ ನಂತರ ಯಾವುದು ಅಂದ್ರೆ ಮಹಾನದಿ, ಒಡಿಸ್ಸಾ ಮಹಾನದಿ. ಈಗ ನಮಗೆ ಇದರ ಪ್ರಕಾರ ಆಪ್ಷನ್ ಯಾವುದು ಆಗ್ತದ ಅನ್ನೋದು ಅಬ್ಸರ್ವೇಷನ್ ಮಾಡಿ. ABCD. ಹಾಗಾದರೆ ಫಸ್ಟ್ ದಕ್ಷಿಣದಲ್ಲಿ ಹರಿಯುವುದು ಯಾವುದು ಅಂದರೆ A. ಆಮ್ಯಾಗ ನೆಕ್ಸ್ಟ್ ಕೃಷ್ಣ ಅನ್ನೋದು ಏನಂದ್ರೆ B. ನೆಕ್ಸ್ಟ್ ಬರೋದು ಗೋದಾವರಿ C. ನೆಕ್ಸ್ಟ್ ಹರಿಯುವುದು ಮಹಾನದಿ. ಹಾಗಾದರೆ ನಮ್ಮ ಸರಿಯಾದ ಉತ್ತರ ಏನು ಅಂದರೆ ದಕ್ಷಿಣದಿಂದ ಉತ್ತರಕ್ಕೆ ಹೋದಂತೆ ಕಾವೇರಿ ಫಸ್ಟ್, ಕೃಷ್ಣ ಆಮ್ಯಾಗ ಗೋದಾವರಿ, ಮಹಾನದಿ. ಇವು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಕಾವೇರಿ ಎಲ್ಲಿ ಉಗಮಗೊಳ್ಳುತ್ತದೆ? ಕೊಡಗು ಜಿಲ್ಲೆ. ಕೊಡಗು ಜಿಲ್ಲೆದೊಳಗೆ ಎಲ್ಲಿ? ಬ್ರಹ್ಮಗಿರಿ ಬೆಟ್ಟ. ಬ್ರಹ್ಮಗಿರಿ ಬೆಟ್ಟದೊಳಗೆ ಎಲ್ಲಿ? ತಲಕಾವೇರಿ. ಕಾವೇರಿ ನದಿಯ ವಿವಾದವಿರುವ ಪ್ರದೇಶಗಳು ಯಾವ್ಯಾವ ಅದಾವ ಅಂದ್ರೆ 1 ಕರ್ನಾಟಕ, ತಮಿಳುನಾಡು, 3 ಕೇರಳ, 4 ಪುದುಚೇರಿ. ಇಷ್ಟು ನೆನಪಿಗೆ ಬರ್ಬೇಕ್ರಿ. ಒಂದು ಕ್ವಶನ್ ಬಿಡಿಸಿ ಹೊತ್ತಿಗೆ. ನೆಕ್ಸ್ಟ್ ಫಾರಕ್ಕ ಅಣೆಕಟ್ಟಿನ ಉದ್ದೇಶ ಇದು ಆಗಿದೆ. ಫಸ್ಟ್ ನೋಡಿದ್ರು ಇಲ್ಲದ ನೋಡಿ, ಫಾರಕ್ಕ ಅಣೆಕಟ್ಟು. ಈ ಫಾರಕ್ಕ ಅಣೆಕಟ್ಟಿನ ಉದ್ದೇಶ ಏನದಂದ್ರೆ ಫಸ್ಟ್ ಫಾರಕ್ಕ ಅಣೆಕಟ್ಟು ಯಾವ ನದಿ ಕಟ್ಟ್ಯಾರ ಗೊತ್ತಿರಬೇಕು ನಮಗೆ? ಹೂಗ್ಲಿ ನದಿಗೆ. ಹಾಗಾದರೆ ಹೂಗ್ಲಿ ನದಿ ಅಂದರೂ ಒಂದೇ, ಗಂಗಾ ನದಿ ಅಂದರೂ ಒಂದೇ. ಆ ರೀತಿ ಪಶ್ಚಿಮ ಬಂಗಾಳದಾಗ ಕರೀತಾರೆ. ಈ ಹೂಗ್ಲಿ ನದಿ ಇರುವುದು ಯಾವ ನಗರದ ಮೇಲೆ ಹರಿದು ಹೋಗ್ತಂದ್ರೆ ಕಲ್ಕತ್ತಾ. ಮತ್ತು ಕಲ್ಕತ್ತಾ ಬಂದರು ಇರುವುದು ಹೂಗ್ಲಿ ನದಿಯ ದಡದಲ್ಲಿ. ದ ಓನ್ಲಿ ರಿವರೈನ್ ಪೋರ್ಟ್ ಆಫ್ ದಿ ಇಂಡಿಯಾ. ಭಾರತದಲ್ಲಿ ನದಿ ಅವಲಂಬಿತ ಏಕೈಕ ಬಂದರು ಯಾವುದು ಅಂತ ಕೇಳಿದ್ರೆ ಇದೇ ಕಲ್ಕತ್ತಾ ಬಂದರು. ನದಿ ಅವಲಂಬಿತ ಬಂದರು ಯಾವ ನದಿಯ ದಡದಲ್ಲಿ ಅದ ಅಂದ್ರೆ ಹೂಗ್ಲಿ ನದಿಯ ದಡದಲ್ಲಿ ಅದ.
ಒಂದು ಕಾನ್ಸೆಪ್ಟ. ಎರಡನೆಯದ್ದು, ಈ ಫಾರಕ್ಕಾ ಅಣೆಕಟ್ಟು ಕಟ್ಟುವುದರ ಉದ್ದೇಶ, ಈ ನದಿ ಕಂಡಾಪಟ್ಟಿಯಿಂದ ಮಣ್ಣು ಹರ್ಕೊಂಡು ಒಯ್ದು ಕೇಸಿದ್ರೆ ಈ ಬಂದರಿನಲ್ಲಿ ಬಿಟ್ಟು ಬಿಡ್ತಾವೆ. ಬಂದರೆ ಮಣ್ಣಿನಿಂದ ತುಂಬಿ ಬಿಡ್ತಾವೆ. ಅವಾಗ ಹಡಗುಗಳು ಒಟ್ಟ ಅಲ್ಲಿಗೆ ಸಮೀಪ ಬರ್ಲಿಕ್ಕಾಗಲ್ಲ. ರಾಡಿ ಒಳಗೆ ಹೆಂಗೆ ಬರ್ತಾವೆ, ನೀರನ್ನ ಬರ್ತಾವೆ. ಹಾಗಾಗಿ ಏನದಂದ್ರೆ ಆ ಬಂದರವನ್ನು ರಾಡಿ ಮಣ್ಣಿನದಿಂದ ತುಂಬದಂತೆ ನೋಡ್ಕೊಳ್ಳಲ್ಕ ಹೂಗ್ಲಿ ನದಿಗೆ ಏನು ಕಟ್ಟ್ಯಾರಂದ್ರೆ ಫಾರಕ್ಕಾ. ಕಲ್ಕತ್ತಾ ಬಂದರವನ್ನು ಸಂರಕ್ಷಣೆ ಮಾಡಲು ಫಾರಕ್ಕಾ ಅಣೆಕಟ್ಟು ಕಟ್ಟಲಾಗಿದೆ. ನದಿಯ ಹೆಸರು ಹೂಗ್ಲಿ, ರಾಜ್ಯದ ಹೆಸರು ಪಶ್ಚಿಮ ಬಂಗಾಳ. ದ ಓನ್ಲಿ ರಿವರ್ ಇನ್ ಪೋರ್ಟ್ ಆಫ್ ದಿ ಇಂಡಿಯಾ ಅಂದ್ರೆ ಕಲ್ಕತ್ತಾ. ಕಲ್ಕತ್ತಾ ಎನ್ನುವುದು ಯಾವ ನದಿಯ ದಡದಲ್ಲಿ ಇದೆ ಅಂದರೆ ಹೂಗ್ಲಿ ನದಿಯ ದಡದಲ್ಲಿ. ಪ್ಲಾಸಿ ಕದನ ಇರುವುದು ಪಶ್ಚಿಮ ಬಂಗಾಳದಾಗೆ ಅದ. ಯುದ್ಧ ಭೂಮಿ ಪ್ಲಾಸಿ ಇರುವುದು ಸಹ ಎಲ್ಲದ ಅಂದ್ರೆ ಪಶ್ಚಿಮ ಬಂಗಾಳದಾಗ. ಆ ಯುದ್ಧ ಭೂಮಿ ಪ್ಲಾಸಿ ಅದಲ್ಲ 1757 ಈ ಯುದ್ಧ ನಡೆದದ್ದು. ಇದನ್ನು ನಮಗೆ PSI ಕೇಳಿದ್ದ. ಯುದ್ಧ ಭೂಮಿ ಪ್ಲಾಸಿ ಇರುವುದು ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ ಇದೆ. ಯಾವ ನದಿಯ ದಡದಲ್ಲಿ? ಹೂಗ್ಲಿ ನದಿಯ ದಡದಲ್ಲಿ. ಹಾಗಾಗಿ ಏನಂದ್ರೆ ಭಾರತದಲ್ಲಿ ಬ್ರಿಟಿಷರಿಗೆ ಇದು ನಿರ್ಣಾಯಕ ಕದನವಾಗಿತ್ತು. ದ ಡಿಸಿಸಿವ್ ಬ್ಯಾಟಲ್ ಆಫ್ ದಿ ಬ್ರಿಟಿಷ್. ಭಾರತದಲ್ಲಿ ಬ್ರಿಟಿಷರಿಗೆ ಯಾವ ಕದನ ನಿರ್ಣಾಯಕವಾಗಿತ್ತು ಅಂದ್ರೆ ಈ ಪ್ಲಾಸಿ ಕದನನೇ ನಿರ್ಣಾಯಕವಾಗಿತ್ತು. ಇದನ್ನು ಎಲ್ಲಂದ್ರೆ ಪಶ್ಚಿಮ ಬಂಗಾಳದಾಗ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಅಣೆಕಟ್ಟು ಮತ್ತು ಅವುಗಳಿಗೆ ಸರಿಯಾದ ನದಿಗಳು ಕೇಳ ನೋಡ್ರಿ. ಈ ರೀತಿ ಎಕ್ಸಾಮ್ದಾಗ ಕ್ವಶನ್ ಬರ್ತಾ ಇರ್ತಾವೆ. ಗಾಂಧಿ ಸಾಗರ ಎನ್ನುವುದು ಯಾವ ನದಿಗೆ ಕಟ್ಟಿದೆವು? ಅಥವಾ ಜಯಕವಾಡಿ, ನಾಗಾರ್ಜುನ, ತೆಹರಿ. ತೆಹರಿ ಅಣೆಕಟ್ಟು ಭಾಗೀರಥಿ. ಇದು ಇಂಡಿಯಾದೊಳಗೆ ಏನಂದ್ರೆ ಎತ್ತರದ ಅಣೆಕಟ್ಟು. ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ, ಎತ್ತರದ ಅಣೆಕಟ್ಟು ಎಲ್ಲದ? ತೆಹರಿ ಅಣೆಕಟ್ಟು ಅಂತ ಕೇಳ್ತಾರೆ. ಉತ್ತರಾಖಂಡ. ಉತ್ತರಾಖಂಡ ಇದು ಒಂದಾಯಿತು. ಇನ್ನು ನಾಗಾರ್ಜುನ ಸಾಗರ, ಶ್ರೀಶೈಲಂ, ಕೃಷ್ಣ ಇದು ಆಂಧ್ರ ಪ್ರದೇಶ. ಎಲ್ಲಿ ಅಂದ್ರೆ ನಲ್ಲಾ ಮಲ್ಲಾ ಬೆಟ್ಟ. ಈ ನಲ್ಲಾ ಮಲ್ಲಾ ಬೆಟ್ಟ ವಿಶೇಷ ಏನು ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯದರೆ ಅದೇ ಬೆಟ್ಟದ ಮ್ಯಾಗ. ಜಯಕವಾಡಿ ಮಹಾರಾಷ್ಟ್ರ, ಗೋದಾವರಿ. ಮಹಾರಾಷ್ಟ್ರದಲ್ಲಿ ಗೋದಾವರಿ ನದಿಗೆ ಕಟ್ಟ್ಯಾರ. ಈ ಡ್ಯಾಮ್ ಜಯಕವಾಡಿ ಅನ್ನೋದು ಮಣ್ಣಿನ ಡ್ಯಾಮ್ ರೀ. ಅದಕ್ಕೆ ಯಾವುದೂ ಸಿಮೆಂಟ ಇಂಥದ್ದು ಏನೂ ಯೂಸ್ ಇಲ್ಲ. ಮಣ್ಣಿನದಿಂದ ನಿರ್ಮಿಸಿದ ಅಣೆಕಟ್ಟು. ಇನ್ನು ಉಳಿತು ಯಾವುದು ಅಂದ್ರೆ ಗಾಂಧಿ ಸಾಗರ, ಚಂಬಲ ನದಿ. ಈ ಚಂಬಲ ನದಿ ಎಲ್ಲೆಡೆ ಉಗಮ ಆಗ್ತದ ಅಂತ ಕೇಳಿದ್ರು ಅಂದ್ರೆ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಎಲ್ಲಿ ಉಗಮ ಆಗ್ತದ ಅಂದ್ರೆ ಮಾಳ್ವಾ ಪ್ರಸ್ಥಭೂಮಿದೊಳಗೆ. ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಇರುವಂಥ ಪ್ರಮುಖ ನಗರ ಯಾವುದು ಅಂದ್ರೆ ಉಜ್ಜಯಿನಿ. ಉಜ್ಜಯಿನಿಯ ಮೊದಲ ಹೆಸರು ಏನು ಅಂತ ಕೇಳಿದ್ರೆ ಆವಂತಿಕ. ಉಜ್ಜಯಿನಿ ಇನ್ನೊಂದು ಪ್ರಮುಖ ಹೆಸರು ಏನು ಅಂದ್ರೆ ಉಜ್ಜಯಿನಿಯ ಹಳೆಯ ಹೆಸರು ಆವಂತಿಕ. ಯಾವ ಪ್ರಸ್ಥಭೂಮಿಯನ್ನು ಪ್ರಾಚೀನ ಕಾಲದಲ್ಲಿ ಆವಂತಿಕ ಎಂದು ಕರೆಯುತ್ತಿದ್ದರು? ಮಾಳ್ವಾ ಪ್ರಸ್ಥಭೂಮಿ. ಈ ಚಂಬಲ ನದಿ ಎದರ ಉಪನದಿಯಾಗಿದೆ ಅಂತ ಕೇಳ್ತಾರೆ? ಯಮುನಾ ನದಿಯ ಉಪನದಿಯಾಗಿದೆ. ಯಾವುದರದ್ರಿ? ಯಮುನಾ ನದಿ. ಚಂಬಲ ನದಿಯ ಹರಿಯುವ ರಾಜ್ಯಗಳು ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶ್. ಸಿವಿಲ್ PSI ಕ್ವಶನ್. ಚಂಬಲ ನದಿ ಈ ರಾಜ್ಯಗಳಲ್ಲಿ ಹರಿಯುತ್ತದೆ: ಮಧ್ಯಪ್ರದೇಶ್, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ್. ಚಂಬಲ ನದಿಗೆ ನಿರ್ಮಿಸಿದ ಪ್ರಮುಖ 3 ಯೋಜನೆಗಳು. ಒಂದನೇದ್ದು ಗಾಂಧಿ ಸಾಗರ ಅದ. ಯಾವ ರಾಜ್ಯದಾಗ? ಚಂಬಲ ನದಿಗೆ ಕಟ್ಟ್ಯಾರ, ಬಟ್ ಮಧ್ಯಪ್ರದೇಶದಾಗ ಅದ. ಎರಡನೆಯದು ನೆಹರು ಸಾಗರ ಅದ. ಯಾವ ನದಿ ಕಟ್ಟ್ಯಾರ? ಚಂಬಲ ನದಿಗೆ, ಬಟ್ ಮಧ್ಯಪ್ರದೇಶದಾಗೆ ಅದ. ಒಂದು ಏನದಂದ್ರೆ ರಾಣಾ ಪ್ರತಾಪ ಸಾಗರ ಅಂತ ಹೇಳಿ ಬರ್ತದೆ. ರಾಣಾ ಪ್ರತಾಪ ಸಾಗರ ರಾಜಸ್ಥಾನದಲ್ಲಿ ಕಟ್ಟ್ಯಾರ. ಯಾವ ರಾಜ್ಯದೊಳಗಂದ್ರೆ ರಾಜಸ್ಥಾನ. ಯಾವ ನದಿ ಕಟ್ಟ್ಯಾರ ಅಂದ್ರೆ ಚಂಬಲ ನದಿಗೆ ಕಟ್ಟ್ಯಾರ. ಅಂದರೆ ಚಂಬಲ ನದಿ ಹರಿಯುವುದು ಎಲ್ಲಿ ಅಂದ್ರೆ 3 ರಾಜ್ಯಗಳಲ್ಲಿ: ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ. ಕರೆಕ್ಟಾಗಿ ಗೊತ್ತಿರಬೇಕು ನೀವು. ನೆಕ್ಸ್ಟ್, ಅಣೆಕಟ್ಟುಗಳು ಮತ್ತು ನಿರ್ಮಿಸಲಾದ ನದಿಗಳು. ಪ್ರಮುಖವಾದ ಯೋಜನೆಗಳದ. ಫಾರಕ್ಕಾ ಅಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ, ಗಂಗಾ ನದಿ. ಇದರ ಇನ್ನೊಂದು ಹೆಸರು ಏನು ಅಂದ್ರೆ ಹೂಗ್ಲಿ ನದಿಗೆ ಕಟ್ಟಲಾಗಿದೆ, ನಿರ್ಮಿಸಲಾಗಿದೆ. ಯಾವ ರಾಜ್ಯದಾಗ ಅಂದ್ರೆ ವೆಸ್ಟ್ ಬೆಂಗಾಲ್.
ತೆಹರಿ ಅಣೆಕಟ್ಟು ಇರುವುದು ಭಗೀರಥಿ ನದಿಗೆ. ಹಾಗಾದರೆ ಯಾವ ರಾಜ್ಯದೊಳಗದ ಅಂದ್ರೆ ಉತ್ತರಾಖಂಡ ರಾಜ್ಯದೊಳಗದ. ಭಾರತದ ಅತ್ಯಂತ ಎತ್ತರದ ಅಣೆಕಟ್ಟು ಯಾವುದು ಅಂದ್ರೆ ತೆಹರಿ. ಥೇನ್ ಅಣೆಕಟ್ಟು ಇದು ಕ್ವಶನ್ ಬಹಳ ಸಲ ಬರ್ತಾವೆ ನೋಡಿ. ಇದು ಏನು ಅಂದ್ರೆ ರಾವಿ ನದಿಗೆ ಕಟ್ಟಲಾಗಿದೆ. ನಾಗಾರ್ಜುನ ಸಾಗರ ಎನ್ನುವುದು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ. ಇಷ್ಟು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಹಾಗಾದರೆ ಏನಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ 3, 4, 2, 1 ಇದು ನಮ್ಮ ಸರಿಯಾದ ಉತ್ತರ. ನೆಕ್ಸ್ಟ್, ದಾಮೋದರ ನದಿಗೆ ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಇಂಡಿಯಾದಾಗ ಯಾವ ಕರೆ ಕಣ್ಣೀರಿನ ನದಿ ಹತ್ರ ಅನ್ನೋದು ಮೊದಲು ಗೊತ್ತಿರಲಿ. ಅಸ್ಸಾಮದ ಕಣ್ಣೀರಿನ ನದಿ ಯಾವುದು? ಸಾರೋ ಆಫ್ ಅಸ್ಸಾಂ, ಬ್ರಹ್ಮಪುತ್ರ. ಬಿಹಾರದ ಕಣ್ಣೀರಿನ ನದಿ ಕೋಸಿ. ಭಾರತದ ಕಣ್ಣೀರಿನ ನದಿ ಕೋಸಿ. ಇನ್ನು ಬಂಗಾಳದ ಕಣ್ಣೀರಿನ ನದಿ ದಾಮೋದರ. ಒಡಿಸ್ಸಾದ ಕಣ್ಣೀರಿನ ನದಿ ಏನದ? ಮಹಾನದಿ. ಯಾಕಂದ್ರೆ ಇದು ಅಪಾರ ಪ್ರಮಾಣದ ಏನನ್ನು ತರುತ್ತದೆ ಅಂದ್ರೆ ಪ್ರವಾಹ ತಂದು ಜನವಸತಿಗೆ ಭಾಳಷ್ಟು ತೊಂದರೆ ಮಾಡ್ತದೆ. ಅದಕ್ಕೆ ಅದನ್ನು ಸಾರೋ ಆಫ್ ಬೆಂಗಾಲ್ ಅಂತಾರೆ. ಹೀರಾಕುಡ್ ಅಣೆಕಟ್ಟು ಈ ನದಿಗೆ ನಿರ್ಮಿಸಲಾಗಿದೆ. ಮಹಾನದಿಗೆ. ಯಾವ ರಾಜ್ಯದಲ್ಲಿದೆ? ಒರಿಸ್ಸಾ. ಹಾಗಾದರೆ ಇದು ಏನಂದರೆ ಏಷ್ಯಾ ಖಂಡದಲ್ಲಿ ಉದ್ದವಾದಂಥ ಅಣೆಕಟ್ಟು ಆಗಿದೆ. ಅಥವಾ ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದರಿ? ಹೀರಾಕುಡ್ ಅಣೆಕಟ್ಟು ಭಾರತದ ಉದ್ದವಾದ ಅಣೆಕಟ್ಟು. ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಣೆಕಟ್ಟು ಆಗಿದೆ. ನೆಕ್ಸ್ಟ್, ಇನ್ ವರ್ಡ್, ರಾವಿ ನದಿಗೆ ನಿರ್ಮಿಸಲಾಗಿರುವಂತಹ ಅತ್ಯುನ್ನತ ವಿವಿಧ ಉದ್ದೇಶ ಯೋಜನೆ ಏನಾಗಿದೆ? ರಾವಿ ನದಿಗೆ ಕಟ್ಟಿರುವ ಡ್ಯಾಮದ ಹೆಸರು ಏನದ ಅಂತ ಕೇಳ್ತಾರೆ. ರಣಜೀತ್ ಸಾಗರ ಅಣೆಕಟ್ಟು. ಇದು ಗೊತ್ತಿರಬೇಕು. ಹಾಗಾಗಿ ರಣಜೀತ್ ಸಾಗರ ಅಣೆಕಟ್ಟು ಇದು ಸಿವಿಲ್ PSI ಕ್ವಶನ್ನು ಬಂದ ನೋಡಿ. ರಾವಿ ನದಿಗೆ ಕಟ್ಟಿರುವ ಪ್ರಮುಖ ಅಣೆಕಟ್ಟು ಯಾವುದು ಅಂದ್ರೆ ರಣಜೀತ್ ಸಾಗರ ಅಣೆಕಟ್ಟು ಅಂತೇಳಿ ಅದ. ಈ ರಣಜೀತ್ ಸಾಗರ ಅಣೆಕಟ್ಟಿನ ಇನ್ನೊಂದು ಹೆಸರು ಏನು ಅಂದ್ರೆ ಪೊಂಗ ಅಣೆಕಟ್ಟು. ಒರಿಜಿನಲ್ ಹೆಸರು ಎಲ್ಲರೇ ಅದ ಅಂತ ಕೇಳ್ತಾರ. ಈ ಕಾಂಗ್ರಾ ಬೆಟ್ಟಗಳು ಅಂತೇಳಿ ಬರ್ತಾವೆ ಹಿಮಾಚಲ ಪ್ರದೇಶದಾಗ. ಕಾಂಗ್ರಾ ಬೆಟ್ಟಗಳಲ್ಲಿ ಎದಕ್ಕೆ ಫೇಮಸ್ ಅಂದ್ರೆ ಆ್ಯಪಲ್ ಬೆಳಿತಾರೆ ಅಲ್ಲಿನೂ. ಹಾಗಾಗಿ ಏನದಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರಾ ಬೆಟ್ಟಗಳ ಪ್ರದೇಶದೊಳಗೆ ಕಟ್ಟಲಾಗಿದೆ. ಇದರ ಒರಿಜಿನಲ್ ಹೆಸರು ಏನಂದ್ರೆ ಪೊಂಗ. ಇತ್ತೀಚೆಗೆ ಇದಕ್ಕೆ ರಣಜೀತ್ ಸಾಗರ ಅಂತೇಳಿ ಹೆಸರಿಟ್ಟಾರ. ಯಾವ ನದಿಗೆ ಅಂದ್ರೆ ರಾವಿ. ಪೆನಿನ್ಸುಲರ್ ಅಂದ್ರೆ ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿಯುವ ಅತ್ಯಂತ ಉದ್ದವಾದ ನದಿ ಯಾವುದು? ಭಾರತದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಒಂದನೇದು ಯಾವುದು ಅಂದ್ರೆ ಗಂಗಾ. ಎರಡನೇದೇ ಯಾವುದು ಅಂದ್ರೆ ಗೋದಾವರಿ. ಹಾಗಾದರೆ ದಕ್ಷಿಣ ಭಾರತದಲ್ಲಿ ಹರಿಯುವ ಪೆನಿನ್ಸುಲರ್ ಲಾಂಗೆಸ್ಟ್ ರಿವರ್ ಯಾವುದಂದ್ರೆ ಗೋದಾವರಿ. ಗೋದಾವರಿ ಎಲ್ಲಿ ಉಗಮಗೊಳ್ಳುತ್ತದೆ? ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ. ತ್ರಯಂಬಕೇಶ್ವರ ಅಂತೇಳಿ ಬರ್ತಲ್ಲ ಅಲ್ಲಿ. ಗೋದಾವರಿ ನದಿಯ ದಡದಲ್ಲಿ ಯಾವ ನಗರ ಅದ ಪ್ರಮುಖವಾಗಿ ಅಂತ ಕೇಳ್ತಾರ? ನಾಸಿಕ್. ಮತ್ತು ಯಾವುದಂದ್ರೆ ಶಾತವಾಹನರ ರಾಜಧಾನಿ ಪೈಠಾಣ ಇರುವುದು ಯಾವ ನದಿಯ ತೀರದಲ್ಲಿ ಅಂದ್ರೆ ಪೈಠಾಣ ಅಥವಾ ಪ್ರತಿಷ್ಠಾನ. ಇದನ್ನು ಏನದಂದ್ರೆ ಮಹಾರಾಷ್ಟ್ರದೊಳಗದಲ್ಲ ಶಾತವಾಹನರ ರಾಜಧಾನಿ ಇದು. ಇದು ಯಾವ ನದಿಯ ದಡದಲ್ಲಿ ಅದ ಅಂದ್ರೆ ವಾಹನ. ಶಾತವಾಹನರು ಯಾರ ಸಾಮಂತರಾಗಿದ್ದರು ಅಂದ್ರೆ ಮೌರ್ಯರು. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅಥವಾ ಭಾರತ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿಯುವ ಉದ್ದವಾದ ನದಿ ಯಾವುದು ಅಂದ್ರೆ ಗೋದಾವರಿ. ನೆಕ್ಸ್ಟ್, ಅಣೆಕಟ್ಟುಗಳು ಮತ್ತು ಅವುಗಳಿಗೆ ಹೊಂದಿಸಿ ಬರೆಯಿರಿ. ತುಂಗಭದ್ರಾ ಡ್ಯಾಮ್ ಕರ್ನಾಟಕ. ಆನಂತರ ಭವಾನಿ ತಮಿಳುನಾಡು. ಈಡುಕ್ಕಿ ಪೆರಿಯಾರ. ನಾಗಾರ್ಜುನ ಆಂಧ್ರ ಪ್ರದೇಶ. ಈಡುಕ್ಕಿ ಎನ್ನುವುದು ಕೇರಳದಾಗ ಯಾವುದಕ್ಕೆ ಅಂದ್ರೆ ಪೆರಿಯಾರ ನದಿಗೆ. ಪೆರಿಯಾರ ವನ್ಯಧಾಮ ಇದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಕೇಳಿದ್ರೆ ಅಂದ್ರೆ ಆನೆಗಳಿಗೆ ಪ್ರಸಿದ್ಧಿ. ನಾಗಾರ್ಜುನ ಸಾಗರ ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಎಲ್ಲದ ಅಂದ್ರೆ ಆಂಧ್ರ ಪ್ರದೇಶದೊಳಗದ.
ಭವಾನಿ ಎನ್ನುವುದು ಎಲ್ಲದ ಅಂದ್ರೆ ತಮಿಳುನಾಡು. ನಾಗಾರ್ಜುನ ಸಾಗರ ಎನ್ನುವುದು ಆಯ್ತು ರೀ. ನೆಕ್ಸ್ಟ್ ಏನದಂದ್ರೆ ತುಂಗಭದ್ರಾ ವಿಶೇಷ, ಇದು ವಿಜಯನಗರ ಜಿಲ್ಲಾದೊಳಗೆ ಬರ್ತದೆ, ವಿಜಯನಗರ ಜಿಲ್ಲಾ. ಹಾಗಾದರೆ ಯಾವ ರಾಜ್ಯ? ಕರ್ನಾಟಕದೊಳಗೆ ಅದ. ಹೆಸರು ಏನದ? ಪಂಪ ಸಾಗರ, ಪಂಪ ಸಾಗರ. ಈ ತುಂಗಭದ್ರಾ ಯೋಜನೆ ಯಾರ್ಯಾರು ಕೂಡಿ ನಿರ್ಮಾಣ ಮಾಡ್ಯಾರ? ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜಂಟಿ ಯೋಜನೆ. ಆ್ಯಕ್ಚುಲಿ ಕರ್ನಾಟಕದ ಲಾರ್ಜೆಸ್ಟ್ ಡ್ಯಾಮ್ ಅಂದರೆ ಇದೆ. ಕರ್ನಾಟಕದ ಅತಿ ದೊಡ್ಡದಾದ ಅಣೆಕಟ್ಟು ಯಾವುದಿದು? ತುಂಗಭದ್ರಾ. ಇದು ಕೃಷ್ಣಾ ನದಿಯ ದೊಡ್ಡದಾದ ಉಪನದಿ, ಕೃಷ್ಣಾ ನದಿಯ ದೊಡ್ಡದಾದ ಉಪನದಿ. ಈ ತುಂಗಾ ನದಿ ಯಾವ ನಗರ ಮೇಲೆ ಹೈದು ಬರ್ತದ ಅಂತ ಕೇಳಿದಾರ ಅಂದ್ರೆ ಶಿವಮೊಗ್ಗ, ಶಿವಮೊಗ್ಗ. ಈ ತುಂಗಾ ನದಿಯ ದಡದಲ್ಲಿ ಏನೋ ಒಂದು ಊರು ಯಾವುದಂದ್ರೆ ಶೃಂಗೇರಿ ಶಾರದಾಂಬೆ, ಶೃಂಗೇರಿ ಶಾರದಾಂಬೆ. ಇಷ್ಟು ನಮಗೆ ಗೊತ್ತಿರಲಿ. ಈ ಕೆಳಗಿನ ನದಿಗಳಿಂದ ಯಾವುದು ಭಾರತೀಯ ಭೂಪ್ರದೇಶದಲ್ಲಿ ಹುಟ್ಟಿಕೊಳ್ಳುವುದಿಲ್ಲ. ಇದು ಎಲ್ಲಿದಿಂದ ಬರ್ತದೆ ಅಂತಂದ್ರೆ ಘಗ್ಗಾರಿ ಎನ್ನುವುದು ನೇಪಾಳದಿಂದ ಬರ್ತದೆ. ದಿ ಕಿಷ್ಟೇರಿ ಇದರದಾಗ ಏನದಂದ್ರೆ ನೆಕ್ಸ್ಟ್ ಅಣೆಕಟ್ಟುಗಳು ಮತ್ತು ಅವುಗಳನ್ನು ನೆಲೆಗೊಂಡಿರುವ ರಾಜ್ಯಗಳನ್ನು ಹೇಳಿರಿ. ಹೀರಾಕುಡ ಅಣೆಕಟ್ಟು ಎಲ್ಲಿದೆ? ಒಡಿಸ್ಸಾ. ಮೆಟ್ಟೂರ ಜಲಾಶಯ ಎಲ್ಲಿದೆ ಅಂದ್ರೆ ತಮಿಳುನಾಡು. ಯಾವ ನದಿಗೆ ಅಂದ್ರೆ ಕಾವೇರಿ. ಇದರ ಹಳೆಯ ಹೆಸರು ಏನು ಅಂದ್ರೆ ಸ್ಟ್ಯಾನ್ಲಿ. ಸಿವಿಲ್ PSI ಸ್ಟ್ಯಾನ್ಲಿ ಅಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ, ಕಾವೇರಿ ನದಿಗೆ. ಎಲ್ಲದಂದ್ರೆ ತಮಿಳುನಾಡಿನಲ್ಲಿ. ಇಂದ್ರಾವತಿ ಯೋಜನೆ ಛತ್ತೀಸ್ಗಢ. ಆಲ್ಮಟ್ಟಿ ಡ್ಯಾಮ್ ಇರುವುದು ಕರ್ನಾಟಕ. ಇದಕ್ಕೆ ಇನ್ನೊಂದು ಹೆಸರು, ಇದು ಮೊದಲು ಯಾವ ಜಿಲ್ಲಾ ಗೊತ್ತಿರಬೇಕು? ಬಾಗಲಕೋಟೆ ಜಿಲ್ಲಾ. ಗೂಗಲ್ ಸರ್ಚ್ ಮಾಡಿದ್ರೆ ಬಿಜಾಪುರ ತೋರಿಸ್ತದ, ಬಟ್ ಇದಕ್ಕೆ ಬಾಗಲಕೋಟೆ ಹೇಳ್ದವು. ಈ ಆಲ್ಮಟ್ಟಿ ಡ್ಯಾಮದ ಇನ್ನೊಂದು ಹೆಸರು ಏನಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಇದು ಗೊತ್ತಿರಲಿ. ಇವರೇ ಮೇಡಮ್ ಕ್ಯೂರಿಯವರ ಆತ್ಮಕಥನವನ್ನು ಹಿಂದಿಗೆ ಅನುವಾದ ಮಾಡ್ಯಾರ. ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಅಂದರೆ ಇದಕ್ಕೆ ಹೊಂದಿಸಿ ಬರೆಯಿರಿ ಅಂದಕ್ರೆ ಆನ್ಸರ್ ಯಾವುದಾಯ್ತು ಅಂದ್ರೆ 2 ಆಗೋಣ. ನೆಕ್ಸ್ಟ್ ಯಾವುದಂದ್ರೆ 4 ಆಗೋಣ. 1 ಆಗೋಣ ಅಂದ್ರೆ ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ ಕೆಳಗಿನ ನದಿಗಳಿಂದ ಯಾವುದು ಭಾರತೀಯ ಭೂಪ್ರದೇಶದಲ್ಲಿ ಹುಟ್ಟುವುದಿಲ್ಲ? ಬ್ರಹ್ಮಪುತ್ರ ನದಿ ಹುಟ್ಟುವುದಿಲ್ಲ. ಇದು ಎಲ್ಲಿ ಹುಟ್ಟುತ್ತದೆ? ಟಿಬೇಟ್ ದೇಶದಲ್ಲಿ ಹುಟ್ಟುತ್ತದೆ. ಅಲ್ಲೆಲ್ಲಿ ಹುಟ್ಟುತ್ತದೆ? ಚಮಯಂಗಡಂಗ ಸರೋವರ, ಚಮಯಂಗಡಂಗ ಸರೋವರದಲ್ಲಿ ಹುಟ್ಟುತ್ತದೆ. ಇದು ಗೊತ್ತಿರಬೇಕು. ಹಾಗಾದರೆ ಅಲ್ಲಿ ಇದರ ಹೆಸರು ಏನು ಅಂತ ಕೇಳ್ತಾರೆ? ಸ್ಯಾಂಗಪೋ. UPSC ಕ್ವಶನ್. ಟಿಬೇಟದಲ್ಲಿ ಇದಕ್ಕೆ ಏನಂತೇಳಿ ಕರೀತಾರೆ? ಸ್ಯಾಂಗ್ಪೋ. ಅರುಣಾಚಲ ಪ್ರದೇಶದಲ್ಲಿ ಇದಕ್ಕೆ ಏನಂತಾರೆ ಅಂದ್ರೆ ದಿಹಾಂಗ್ ನದಿ. ಇದು ಕರೆಕ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ಅಣೆಕಟ್ಟುಗಳು. ಉಕಾಯಿ ಅಣೆಕಟ್ಟು ಎಲ್ಲದಂದ್ರೆ ತಪತಿ ನದಿಗೆ. ಯಾವ ರಾಜ್ಯದ ಕಟ್ಟ್ಯಾರಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಟ್ಟಲಾಗಿದೆ. ಕರೆಕ್ಟ್ ನೆನಪಿಟ್ಕೋರಿ. ಏನೋ ಒಂದು ತಪತಿ ನದಿಗೆ ಕಟ್ಟಿರುವುದು ಕಕ್ರಪಾರ ಯೋಜನೆನೂ ಅದ. ಯಾವ ಯೋಜನೆ ರೀ? ಕಕ್ರಪಾರ ಯೋಜನೆ. ಇದನ್ನು ಅದಕ್ಕೆ ಅದ. ರಾಣಾ ಪ್ರತಾಪ ಸಾಗರ ಎನ್ನುವುದು ಈ ನದಿಗೆ ಕಟ್ಟಲಾಗಿದೆ. ರಾವಿ. ಥೇನ ಸಾರಿ ಇಲ್ಲೇ ಮಿಸ್ಟೇಕ್ ಆಗ್ತದೆ. ರಾಣಾ ಪ್ರತಾಪ ಸಾಗರ ಚಂಬಲ ನದಿ. ಥೇನ್ ಅಣೆಕಟ್ಟು ರಾವಿ ನದಿ. ಹೀರಾಕುಡ್ ಅಣೆಕಟ್ಟು ಮಹಾನದಿ. ಈಗ ನೋಡೋಣ ಅಬ್ಸರ್ವೇಷನ್ ಮಾಡಿ. ಎ ಅನ್ನೋದು 4. ಹಾಗಾದ್ರಕ್ಕಿಂತಂದು ಇರೋದು ಇಲ್ಲಿ ಒಂದೇ ಅದ ನೋಡ್ರಿ. 4, 3, 2, 1 ಉಲ್ಟಾ ಅದಾವ. ನೆಕ್ಸ್ಟ್ ಕೆಳಗಿನ ಯಾವ ಕಾಲುವೆ ಪಶ್ಚಿಮ ಬಂಗಾಳದಲ್ಲಿ ಇದೆ? ಈ ಈಡನ್ ಗಾರ್ಡನ್ ಅಂತೇಳಿ ಕೇಳಿರಿಲ್ಲ? ಈಡನ್ ಗಾರ್ಡನ್ ಅಂಥೇಳಿ ಎಲ್ಲದ? ಕಲ್ಕತ್ತಾದಲ್ಲಿ ಕ್ರಿಕೆಟ್ ಆಟದ ಮೈದಾನ. ಹಾಗಾದರೆ ಈಡನ್ ಕಾಲುವೆ ಎನ್ನುವುದು ಎಲ್ಲದ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ. ಯಾವ ನದಿಗೆ ಕಟ್ಟ್ಯಾರ ನಿರ್ಮಾಣ? ಗೋದಾವರಿ ನದಿ. ಸ್ವತಂತ್ರ ಭಾರತದ ಮೊದಲ ಮಲ್ಟಿಪರ್ಪಸ್ ಪ್ರಾಜೆಕ್ಟ್, ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆ ಯಾವುದಂದ್ರೆ DVC. DVC ಅಂದ್ರೆ ಏನು? ದಾಮೋದರ ವ್ಯಾಲಿ ಕಾರ್ಪೊರೇಷನ್.
ಈ ಯೋಜನೆಯ ಅಣೆಕಟ್ಟುಗಳ ಕುರಿತು ನೆಹರು ಅವರು ಒಂದು ಕೊಟೇಶನ್ ಹೇಳಿದರು. ಅದನ್ನು ಕ್ವಶನ್ ಕೇಳ್ತಾರೆ ಭಾಳಷ್ಟು. ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಾಲಯಗಳು ಎಂದು ಕರೆದವರು ಯಾರು ಅಂತ ಕೇಳಿದ್ರು ಅಂದ್ರೆ ನೆಹರು ಅವರು ಕರೆದಾರ. ಯಾವುದರ ಸಂದರ್ಭದಾಗ ಅಂದರೆ ಇದರದ ಉದ್ಘಾಟನೆ ಮಾಡುವಾಗ ಗೋದಾವರಿ ನದಿ ಯೋಜನೆ ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆಯಾಗಿದೆ. ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆ ಯಾವುದು ಅಂದ್ರೆ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಇಷ್ಟು ಹೇಳ್ಬೇಕು ನಾವು ಗೋದಾವರಿ. ನೆಕ್ಸ್ಟ್ ಎಲ್ಲರಿಗೂ ಧನ್ಯವಾದಗಳು.